ಒಂದು ದಿವಸಕ್ಕೆ ಒಂದೇ ಭೇಟಿ ಅಂತಂತ ಹೇಳಿದರೆ, ನಮ್ಮ ಮಧ್ಯಾಹ್ನ ಯಾರು ಬರ್ತಾ ಇದ್ರೆ ಜೊತೆಲಿ ಮಧ್ಯಾಹ್ನ ಒಂದು 2:30-3 ಗಂಟೆ ಹಂಗೆ. ಈಗ ಭೇಟಿ ಸಾಧ್ಯ ಈಗ ಭೇಟಿ ಸಾಧ್ಯ ಆಗಲಿಲ್ಲ. ಮಧ್ಯಾಹ್ನ 3 ಗಂಟೆಗೆ 3 ಗಂಟೆ ತನಕ ವೆಯ್ಟ್ ಮಾಡಿ ಮನೆಯವ್ರ ಜೊತೆ ಬರ್ತಾರೆ ಹೌದು. ಸರ್, ನನ್ನ ತಾಯಿಯವ್ರ ಬಗ್ಗೆ ಹೇಳ್ತಿದ್ರು. ಸಿನಿಮಾ ರಂಗದಲ್ಲಿರುವಂಥ ನಟ ದರ್ಶನ್ ಅವರು, ಋತುದೀಪ್ ಶ್ರೀನಿವಾಸ್ ಅವ್ರ ಜೊತೆಲಿ ತಂದೆಯವ್ರ ಜೊತೆಲಿ ನನ್ನ ತಾಯಿಯವ್ರು ಸುಮಾರು ಚಿತ್ರ ಪಾತ್ರ ಮಾಡಿದ್ದಾರೆ. ಇರುತ್ತೆ, ನಂಟಿರುತ್ತೆ, ನಮಗೂ ಇರುತ್ತೆ. ಏನು ಮಾಡೋಕ್ಕಾಗತ್ತೆ, ಕೆಲವು ಘಟನೆಗಳು ನಡೆದೋಗ್ಬಿಡ್ತವೆ. ನಟ ದರ್ಶನ್ 2ನೇ ಸರಿ ಜೈಲು ಬಂದಿದ್ದಾರೆ. ಏನು ಹೇಳಬೇಕು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಸರ್, ಸಿನಿಮಾ ರಂಗದ ಬಗ್ಗೆ ತಾಯಿಯವರು ಏನು ಹೇಳ್ತಿದ್ರು? ಸಿನಿಮಾ ರಂಗದ ಬಗ್ಗೆ ಏನ್ರಿ, ಇಲ್ಲಿ ಬದುಕಿ ಬಾಡಿ ಚೆನ್ನಾಗಾಗಬೇಕು, ಉದ್ಧಾರ ಆಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಬಂದ ನಾವುಗಳು ಮುಂದಿನ ತಲೆಮಾರು ಅಂತ ಯೋಚನೆ ಮಾಡಿದಾಗ ಹೇಗೆ ಈ ಪರಿಸ್ಥಿತಿಗಳೆಲ್ಲ ಬಂದ್ಬಿಡ್ತವೆ, ಹೇಗೆ ಇವೆಲ್ಲ ಆಗೋಗ್ಬಿಡ್ತವೆ. ಇತ್ತೀಚೆಗೆ ನಡೀತಕ್ಕಂಥ ಘಟನೆಗಳು, ಪರಿಸ್ಥಿತಿಗಳು ಏನನ್ನು ನಾವು ಊಹಿಸ್ಕೊಳಕ್ಕೂ ಆಗ್ತಾ ಇಲ್ಲ. ಊಹೆಗೆ ಮೀರಿದ್ದೇ ಎಲ್ಲ ನಡೆದೋಗ್ತಾ ಇದೆ. ಕಾಲಕ್ಕಿಂತನೂ ವಿಧಿಗಿಂತನೂ ಭಾರಿ ಜೋರಾಗಿ ಹೋಗ್ಬಿಟ್ಟಿದೆ ಜೀವನ, ಘಟನೆಗಳು. ಅದನ್ನು ನಾವು ಸಮರ್ಥಿಸ್ಕೊಳಕ್ಕೂ ಆಗಲ್ಲ, ಅಥವಾ ಹೇಗೆ ಹೇಳೋಣ, ಅದನ್ನ ಏನು ಹೊಸ ಶಬ್ದಗಳು ಯಾವುದಾದ್ರೂ ಇದ್ದರೆ ನಾವು ಹುಡುಕ್ಬೇಕಾಗುತ್ತೆ. ಭಾರಿ ಕಷ್ಟ ಇದೆ. ಇವರು ತಾಯಿಯವರು ಅನಾರೋಗ್ಯ ಬಾರಿ ಬಂದರು ರೀ. ಹೆಣ್ಮಗು ಥರನೇ ಪಾಪ ಇದ್ದಂಥ ಒಬ್ಬ ವ್ಯಕ್ತಿ, ಇದು ಪರಿಸ್ಥಿತಿ. ಸ್ವಲ್ಪ ಮೂಗಿನ ತುದಿ ಮೇಲೆ ಒಂದು ಸ್ವಲ್ಪ ಕೋಪ ಇದ್ದಿರಬೇಕು, ಅಷ್ಟು ಬಿಟ್ಟು ಬೇರೆ ಹೆಚ್ಚಾಗಿ ನನಗೂ ಮಾತುಗಳಲ್ಲಿ, ನಡವಳಿಕೆಗಳಲ್ಲಿ ಏನೂ ಆ ಥರ ಕಂಡು ಬರಲಿಲ್ಲ. ಅಂಥ ಒಬ್ಬ ವ್ಯಕ್ತಿಗೆ ಇದು ಒಂದು ಸಡನ್ನಾಗಿ ಹೀಗೆ ಆಗೋಕ್ಕೆ ಸಾಧ್ಯತೆ ಇದೆಯಾ ಅಂತಲೇ ನಮಗೇನೆ ಆಶ್ಚರ್ಯ ಆಗೋಗ್ಬಿಡ್ತು. ಅಗ್ನಿ ಪರೀಕ್ಷೆನೇ ರೀ ಇದು, ಅಗ್ನಿ ಪರೀಕ್ಷೆನೇ. ಅಯ್ಯೋ ನಮ್ಗೆ ಇಲ್ಲಿ ಒಳಗಡೆ ಹೋಗುವಾಗ್ಲೇ ಅನ್ನಿಸ್ತದಲ್ಲ, ಒಬ್ಬರೇ ಹೋಗಬೇಕು ಒಂದ್ಸರಿ, ಒಂದೇ ಒಂದು ಭೇಟಿ ಅಂತ ಹೇಳಿದಾಗ, ಅಪ್ಪ ದೇವ್ರೆ, ಎಲ್ಲೋ ಒಂದು ಕಾದು ಆ ಜೀವ ಮತ್ತೆ ನನ್ನವ್ರು ಬರ್ತಾರಂತ ಇದನ್ನು ದಾಟಿ ನೋಡುವಾಗ ಕಣ್ಣುಗಳಲ್ಲಿ ಎಷ್ಟು ನೋವು ಬಂದ್ಬಿಡತ್ತೆ ಅನ್ನುವಂಥದ್ದು. ಬಹುಶಃ ಯಾರು ನಾವು ದುಡ್ಕಕ್ಕೆ ಮುಂಚೆನೋ ಮತ್ತೊಂದಕ್ಕೆ ಮುಂಚೆನೋ ಈ ಸ್ಥಳನ ನಾವು ನೋಡಿಬಿಟ್ರೆ ನಮಗಿದು ಅರಿವಾಗಿ ಹೋಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.